ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಈ ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ಎಷ್ಟೋ ಜನರಿಗೆ ಈ ಸಮಯವನ್ನು ದೊರಕಿಲ್ಲ. ಈ ಸಮಯದಲ್ಲಿ ನಾವು ದೇವರನ್ನು ಧ್ಯಾನ ಮಾಡೋದು, ನಿಜವಾಗಲೂ ದೇವರ ವಾಕ್ಯವನ್ನು ತಿಳ್ಕೊಳ್ಳೋದು ಎಷ್ಟೋ ಒಂದು ಭಾಗ್ಯ ನಮ್ಮ ಜೀವನದಲ್ಲಿ. ಯೇಸು ಸ್ವಾಮಿ ನಮಗಿದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ನಾವು ಹೇಳುವವರೆಗೂ ಕೇಳುವವರೆಗೂ ಇದೊಂದು ಆಶೀರ್ವಾದ, ಒಂದು ನಿಧಿಯಾಗಿ ಇರಲಿ. ಇವತ್ತು ನಾವು ಯಾವುದೋ ಒಂದು ಸಬ್ಜೆಕ್ಟ್ ನಾವು ನೋಡಬೇಕಾದ್ರೆ ಮೋಕ್ಷ ಎಂದರೆ ಏನು, ವಾಟ್ ಇಸ್ ದಿ ಸ್ಯಾಲ್ವೇಷನ್, ಓಕೆನಾ? ಇದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಂಡರೆ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕಾಗಿ ಇಷ್ಟು ಹೋರಾಟ ಮಾಡ್ತಿದ್ದೇವೆ, ಏನಕ್ಕಾಗಿ ಪ್ರಪಂಚಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಕಳಿಸಿದ್ದಾರೆ, ಯಾರಿಗಾಗಿ ನಾವು ಈ ಹೋರಾಟ ಮಾಡಬೇಕಾಗುತ್ತೆ, ಇದು ಬಂದು ನಾವು ತಿಳ್ಕೊಳ್ಳುತ್ತೇವೆ ಅಲ್ವಾ? ಆದರೆ ಬೈಬಲಲ್ಲಿ, ಹೋಲಿ ಗ್ರಂಥದಲ್ಲಿ, ನಮಗೆ ಒಂದು ಪರಿಶುದ್ಧವಾದ ಗ್ರಂಥದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳಿರೋದು ಸ್ಪಷ್ಟವಾಗಿ ಮೋಕ್ಷ ಬೈಬಲಲ್ಲಿ ಮುಖ್ಯ ವಿಶೇಷವಾಗಿದೆ ಅಲ್ವಾ? ನಾವು ಬೈಬಲ್ ಓದಿದ್ದೇವೆ, ಎಷ್ಟೋ ಸಮಯ ನಾವು ಓದಿದ್ದೇವೆ, ಅದು ಧ್ಯಾನ ಮಾಡಿದ್ದೇವೆ. ಆದರೆ ವಿ ಡೋಂಟ್ ನೋ ವಾಟ್ ಇಸ್ ದ ಸ್ಯಾಲ್ವೇಷನ್, ಹೌ ಡು ವಿ ರೀಚ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಆಸ್ ವಿ ಆರ್ ಅವೇರ್ ಆಫ್ ದ್ಯಾಟ್, ಅದು ನಾವು ತುಂಬ ಜ್ಞಾನದಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಓಕೆನಾ? ಇವಾಗ ನಾವು ನಮ್ಮ ಗ್ರಂಥದಲ್ಲಿ, ದೇವರ ವಾಕ್ಯದಲ್ಲಿ, ಬೈಬಲಲ್ಲಿ ದೇವರು ಮೊದಲಿನಿಂದ ಅಂತ್ಯದವರೆಗೂ ದೇವರ ವಾಕ್ಯವನ್ನು ನಮಗೆ ತಿಳಿಪಡಿಸುತ್ತಿದ್ದಾರೆ ಅಲ್ವಾ? ಕಾರ್ಯಗಳಲ್ಲಿ, ಉದ್ದೇಶಗಳಲ್ಲಿ, ಮತ್ತು ಮೋಕ್ಷದ ವಿಶೇಷವಾದ ಸುವಾರ್ತೆ, ಮತ್ತು ಮುಖ್ಯವಾಗಿ ಏನದು, ಅದರಲ್ಲಿ ಮೋಕ್ಷವೆಂದರೆ ನಾವು ಎಲ್ಲಿಗೆ, ನಾವು ಹೆಂಗೆ ಹೋಗ್ತೀವಿ, ಸೃಷ್ಟಿಕರ್ತನೊಂದಿಗೆ ನಾವು ಹೇಗೆ ನಾವು ದೇವರ ಜೊತೆಯಲ್ಲಿ ಇರುತ್ತೇವೆ, ಇದು ನಾವು ತಿಳ್ಕೊಳ್ಳುವ ಒಂದು ಉದ್ದೇಶಕ್ಕಾಗಿ ಸಿದ್ಧಪಡಿಸುತ್ತಿದ್ದಾರೆ. ಯಾರು? ನಮ್ಮ ಸೃಷ್ಟಿಕರ್ತರಾದ ಯೇಸು ಈ ಭೂಮಿಗೆ ಬಂದಿದ ಮೇಲೆ ನಾವು ಏನು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಹಿಬ್ರು ಭಾಷೆಯಲ್ಲಿ ಯೇಷುವ ಮತ್ತು ಗ್ರೀಕಿನಲ್ಲಿ ಸೋಚರೇನ್ ಅಂದರೆ ಮೋಕ್ಷ ಎಂಬ ಒಂದು ಪದವನ್ನು, ಅದನ್ನು ತುಂಬ ಬಲವಾಗಿ ಅದರ ಒಳಗೆ ಯೇಸು ಸ್ವಾಮಿ ಅದರ ಅರ್ಥವನ್ನು ಕೊಟ್ಟಿದ್ದಾರೆ ನಮಗೆ. ಪದವು ಕೇವಲ ವಿಮೋಚನೆ, ಸುರಕ್ಷಣೆ, ಚಿಕಿತ್ಸೆ ಮತ್ತು ಸದ್ಗುಣ, ಇಂಥದ್ದೆಲ್ಲ ನಾವು ನೋಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಅಲ್ವಾ? ದೇವರ ವಾಕ್ಯದಲ್ಲಿ ಉಲ್ಲಾಸಕರವಾಗಿ ನಾವು ಮೋಕ್ಷಕ್ಕೆ ಸೇರ್ತೇವಾ? ಇದು ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು. ಅದನ್ನು ತಿಳಿದವರು ಅನೇಕರು, ಸುವಾರ್ತೆಗರು, ಸೇವೆ ಮಾಡುವರು, ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ವಿ? ಸಮಸ್ತವನ್ನು ನಾವು ನೋಡುತ್ತಿದ್ವಿ. ಸಂಕಟಗಳು, ನಮ್ಮ ಜೀವನದಲ್ಲಿ ಅನಾರೋಗ್ಯಗಳು, ಮಾನಸಿಕವಾಗಿ ಸಮಸ್ತಗಳು, ಮತ್ತು ನಾನಾ ವಿಧವಾದ ಕಷ್ಟಗಳು, ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಎಲ್ಲ ನಾವು ಈ ಲೋಕದಲ್ಲಿ ನಾವು ಏನು ಮಾಡ್ತಿದ್ವಿ, ಎಲ್ಲ ಲೋಕಕ್ಕಾಗಿಯೇ ನಾವು ವಿಮೋಚನೆ ಮಾಡ್ಕೊಂಡಿರ್ತೇವೆ. ಆದರೆ ನಾವು ಸತ್ತರೆ ಎಲ್ಲಿಗೆ ಹೋಗ್ತಿದ್ದೇವೆ ಎಂದು ಆ ಒಂದು ಪ್ರಶ್ನೆ ನಾವು ಯಾವತ್ತಾದ್ರೂ ಹಾಕಿದ್ದೇವಾ ನಮ್ಮ ಜೀವನದಲ್ಲಿ? ಇಲ್ಲ. ನಾವು ಅದನ್ನು ನೋಡುವುದೂ ಇಲ್ಲ, ಅದು ನಮ್ಮ ಸಂಬಂಧನೂ ಇಲ್ಲ. ಆದರೆ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು? ನಾವು ಪಾಪಿ ಅಲ್ವಾ, ನಾವು ಪಾಪ ಮಾಡಿರೋರಲ್ವಾ? ನಮ್ಮನ್ನು ಯಾಕೆ ಯೇಸು ಸ್ವಾಮಿ ರಕ್ಷಿಸಿದ್ದಾರೆ? ನಮಗಾಗಿ ಕಲ್ವಾರಿಯಲ್ಲಿ ರಕ್ತ ಸುರಿಸಿದಾರಲ್ವಾ? ಏನಕ್ಕಾಗಿ? ನಾವು ಅವರ ಜೊತೆಯಲ್ಲಿ ಪರಲೋಕದಲ್ಲಿ ಆ ಸ್ಯಾಲ್ವೇಷನ್ ಎಂದು ಆ ಪದವನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ಯೇಸು ಸ್ವಾಮಿ ಜೊತೆಯಲ್ಲಿ ಇರಬೇಕು ಅಂತ ನಮ್ಮನ್ನು ಸಿದ್ಧಿ ಮಾಡುತ್ತಿದ್ದಾರೆ ಅಲ್ವಾ? ನಾವು ನಮ್ಮ ಭಾವನೆಗಳು, ನಮ್ಮ ಚಿಂತೆಗಳು, ನಮ್ಮದೇ ನಾವು ನೋಡ್ತಿರ್ತೇವೋ. ಎಷ್ಟು ದಿನ ನಾವು ಇಲ್ಲ ನಮ್ಮ ಜೀವನದಲ್ಲಿ ನಾವು ಇರ್ತೇವೆ, ನಮಗೆ ನಮ್ಮ ದೇವರ ಮೇಲೆ ನಂಬಿಕೆ ಇಲ್ವಾ? ನಾವು ಯೇಸು ಸ್ವಾಮಿಯನ್ನು ನಂಬಿಕೆ ಪಡಬೇಕು. ಯೇಸು ಸ್ವಾಮಿನೇ ನಮಗೆಲ್ಲವನ್ನು ಕೊಡುವ ದೇವರು. ಅದನ್ನು ನಾವು ರೋಮಾಪುರದಲ್ಲಿ ಅಧ್ಯಾಯ 10 ಮತ್ತು ವಚನ 9-13 ಪದ್ಯಗಳಲ್ಲಿ ನಾವು ಅದನ್ನು ಓದಬೇಕಾದರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯೇಸು ನಂಬಿದರೆ ನೀವು ಉಲ್ಲಾಸ ಪಡುತ್ತೀರಿ. ಆದರೆ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳುತ್ತದೆ ಏನೆಂದರೆ, ಮನುಷ್ಯ ಮಾತ್ರವಲ್ಲದೆ ಈ ದೆವ್ವಗಳನ್ನು ಸಹ ಒಬ್ಬ ದೇವರಾದರೆ ಎಂದು ನಂಬುತ್ತಾರೆ ಅಲ್ವಾ? ದೇವರನ್ನು ಅವರು ಮನುಷ್ಯರು ಏನು ಮಾಡ್ತಾರೆ, ಆ ದೆವ್ವಗಳನ್ನು ನಂಬುತ್ತಾರೆ ಅಲ್ವಾ? ಅದು ಎಷ್ಟೊಂದು ತಪ್ಪಲ್ವಾ? ನಾವು ಅದನ್ನು ನಮ್ಮ ಜೀವನದಲ್ಲಿ
ವಿ ಹ್ಯಾವ್ ಟು ಕರೆಕ್ಟ್ ಇಟ್. ದೇವರ ಆದಿದ್ದನ್ನು ಎಂದು ನಂಬುತ್ತಾರೆ ಮತ್ತು ಅವರು ಅವನ ಮುಂದೆ ನಡುಗುತ್ತಾರೆ ಅಲ್ವಾ. ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೇವರನ್ನು ನಾವು ಎಷ್ಟೊಂದು ಪ್ರೀತಿ ಮಾಡಬೇಕಲ್ಲವೇ. ನಮಗಾಗಿ ಪ್ರೀತಿಯನ್ನು ಕೊಟ್ಟಿದ್ದ ಯಾರು ನಮಗೆ ಈ ಪ್ರೀತಿ ಕೊಡಬಲ್ಲ ಹೇಳಿ. ದೇವರು ನಂಬದ್ರಿಂದ ಅವರನ್ನು ರಕ್ಷಿಸಲಾಗಿ ಎಂದು ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವರ್ಗವನ್ನು ಪ್ರವೇಶಿಸಲು ಮತ್ತು ದೇವರ ಮುಂದೆ ನಡುಗಲು ನಮಗೆ ದೇವರು ಆ ಅವಕಾಶವನ್ನು ಇಟ್ಟಿದ್ದಾರಲ್ಲ. ನಾವು ನಡುಗಬೇಕು ದೇವರಿಗಾಗಿ ಅಲ್ವಾ. ನಂಬುವವರಿಗೂ ಈ ದೆವ್ವಗಳಿಗೂ ಏನಾದರೂ ವ್ಯತ್ಯಾಸ ಇದೆಯೇ? ನಾವು ದೇವರ ವಾಕ್ಯವನ್ನು ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಬೈಬಲ್ನಲ್ಲಿ ಉಲ್ಲಾಸವಾಗಿ ಮೋಕ್ಷ ಎಂದು ಜಗತ್ತಿನಲ್ಲಿ ವಿವರಿಸುತ್ತಿದ್ದಾರೆ ಅಲ್ವಾ. ಈಗ ನಾವು ಅದು ಸಂಪೂರ್ಣವಾಗಿ ಅದರ ಮುಂದೆ ನಾವು ಭಿನ್ನವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಖಂಡಿತವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಪಾರ್ಟ್ ಬಿ, ಸೆಕೆಂಡ್ ಪಾರ್ಟ್ ಆಫ್ ಥಿಂಗ್, ದಟ್ ಈಸ್ ವಿ ವಿಲ್ ಗೋ ಫಾರ್ ದ ರೆಸ್ಟ್ ಆಫ್ ದ ಥಿಂಗ್, ಸ್ಯಾಲ್ವೇಷನ್ ಮತ್ತು ನಮ್ಮ ವಿಮೋಚನ ಅಂದರೆ ಏನು ಅಂತ ಇನ್ನೂ ಸ್ವಲ್ಪ ನಾವು ಡೆಪ್ತಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಅದು ಪಾರ್ಟ್ 2 ಅಲ್ಲಿ ವಿವರಿಸುತ್ತಿದ್ದೇನೆ.